ಇನ್ನು ಗ್ರೇಟರ್ ಬೆಂಗಳೂರು ವಿಧೇಯಕ ವಾಪಸ್ ವಿವರಣೆ ಕೇಳಿ ಬಿಲ್ ವಾಪಸ್ಸನ್ನು ಕಳಿಸಿದ್ದಾರೆ ರಾಜ್ಯಪಾಲರು. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಈ ವಿಧೇಯಕ ಪಾಸ್ ಆಗಿತ್ತು. ಗ್ರೇಟರ್ ಬೆಂಗಳೂರು ವಿಧೇಯಕ ವಾಪಸ್ಗೆ ವಿವರಣೆ ಕೇಳಿ ರಾಜ್ಯಪಾಲರು ಬಿಲ್ ವಾಪಸ್ ಕಳಿಸಿದ್ದಾರೆ. ಇನ್ನು ಪರಿಷತ್ನಲ್ಲಿ ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇದ್ರೂ ಬಿಲ್ ಪಾಸ್ ಆಗಿತ್ತು. ಕೊನೆಗೆ ಇದು ರಾಜ್ಯಪಾಲರಿಗೆ ಕಳಿಸಿದ ನಂತರ ರಾಜ್ಯಪಾಲರು ಈ ಬಿಲ್ಲನ್ನು ವಾಪಸ್ ಕಳಿಸಿದ್ದಾರೆ. ಇನ್ನು ಈ ಹಿಂದೆಯೂ ಕೂಡ ರಾಜ್ಯಪಾಲರು ಕೆಲವು ಬಿಲ್ಗಳನ್ನು, ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದಂತಹ ಕೆಲವು ಕಾನೂನುಗಳನ್ನು ಕೂಡ ವಾಪಸ್ ಕಳಿಸಿದ್ರು, ಬಿಲ್ಗಳನ್ನು. ಇದೀಗ ಮತ್ತೊಮ್ಮೆ ಗ್ರೇಟರ್ ಬೆಂಗಳೂರು ವಿಧೇಯಕ ವಾಪಸ್ ವಿವರಣೆ ಕೇಳಿ ಬಿಲ್ಲನ್ನು ವಾಪಸ್ ಕಳಿಸಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಬಿಲ್ ಪಾಸ್ ಆಗಿತ್ತು, ವಿಧೇಯಕ ಪಾಸ್ ಆಗಿತ್ತು. ಪರಿಷತ್ನಲ್ಲಿ ಸರ್ಕಾರಕ್ಕೆ ಬಹುಮತ ಇಲ್ಲದೇ ಇದ್ದರೂ ಕೂಡ ಬಿಲ್ ಪಾಸ್ ಆಗಿತ್ತು. ಇದೀಗ ಕೊನೆಗೆ ರಾಜ್ಯಪಾಲರಿಗೆ ಕಳಿಸಿದ ನಂತರ ರಾಜ್ಯಪಾಲರು ಈ ಬಿಲ್ಲನ್ನು ವಾಪಸ್ ಕಳಿಸಿದ್ದಾರೆ. ಇದಕ್ಕೆ ವಿವರಣೆ ಕೂಡ ಕೇಳಿದ್ದಾರೆ ರಾಜ್ಯಪಾಲರು. ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೂಡ ನೀಡಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಈ ಬಿಲ್ಲನ್ನು ತರ್ತಾ ಇದ್ದೀರಿ, ಏನು ಎತ್ತ, ಇದಕ್ಕಾಗಿ ಮಾಡಿಕೊಂಡಿರುವಂತಹ ತಯಾರಿಗಳೇನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರಣೆ ಕೇಳಿದ್ದಾರೆ. ಹೀಗಾಗಿ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವಿವರಣೆ ನೀಡಬೇಕಾಗತ್ತೆ. ಅದಾದ ನಂತರ ರಾಜ್ಯಪಾಲರು ಅಂಕಿತ ಹಾಕುವಂತಹ ಸಾಧ್ಯತೆ ಇದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಎರಡರಲ್ಲೂ ಕೂಡ ಈ ವಿಧೇಯಕ ಪಾಸ್ ಆಗಿತ್ತು. ಪರಿಷತ್ನಲ್ಲಿ ಸರ್ಕಾರಕ್ಕೆ ಬಹುಮತ ಇರಲಿಲ್ಲ, ಆದರೂ ಕೂಡ ವಿಧೇಯಕ ಪಾಸ್ ಆಗಿತ್ತು. ಕೊನೆಗೆ ರಾಜ್ಯಪಾಲರು ಈ ಬಿಲ್ಲನ್ನು ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ವಿವರಣೆ ಕೊಟ್ಟ ನಂತರ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕುವಂತಹ ಸಾಧ್ಯತೆ ಇದೆ. ಇನ್ನು ಈ ಹಿಂದೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತಂದಂತಹ ಸಂದರ್ಭದಲ್ಲೂ ಕೂಡ ಅದನ್ನು ವಾಪಸ್ ಮಾಡುವಂತಹ ಕೆಲಸವನ್ನು ರಾಜ್ಯಪಾಲರು ಮಾಡಿದ್ರು. ಅದರ ಹಿಂದೆಯೂ ಕೂಡ ಅನೇಕ ಬಿಲ್ಗಳನ್ನು ವಾಪಸ್ ಕಳಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧವೂ ಕೂಡ ಅನೇಕ ಮಾತುಗಳನ್ನು ಹೇಳಿತ್ತು. ಟಾಕ್ ವಾರ್ ಕೂಡ ಏರ್ಪಟ್ಟಿತ್ತು. ಏಕಪಕ್ಷೀಯವಾಗಿ ಅವರ ನಿಲುವಿಗೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ರು. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಗ್ರೇಟರ್ ಬೆಂಗಳೂರು ವಿಧೇಯಕ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು, ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಗಳನ್ನು ಕೇಳಿದ್ದಾರೆ. ರಾಜ್ಯ ಸರ್ಕಾರ ವಿವರಣೆ ಕೊಡುತ್ತಾ, ಅಥವಾ ಈ ಹಿಂದೆ ಏನು ಸಮರ ಏರ್ಪಟ್ಟಿತ್ತು ಅದೇ ರೀತಿ ರಾಜ್ಯಪಾಲರು ಸರ್ಕಾರದ ನಡುವೆ ಏನಾದರೂ ಸಂಘರ್ಷ ಏರ್ಪಡುತ್ತಾ ಅಂತ? ಸಂತೋಷ್, ರಾಜ್ಯಪಾಲರಿಗೆ ಹಲವು ಬಿಲ್ಲುಗಳನ್ನ, ವಿಧೇಯಕಗಳನ್ನ ಅಂಗೀಕಾರಕ್ಕೆ ಕಳಿಸಲಾಗಿತ್ತು ಸರ್ಕಾರ. ಅದರಲ್ಲಿ 7 ಬಿಲ್ಲುಗಳನ್ನ ರಾಜ್ಯಪಾಲರು ಮತ್ತೆ ಸರ್ಕಾರಕ್ಕೆ ವಿವರಣೆಯನ್ನ ಕೇಳಿ ವಾಪಸ್ ಕಳಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಾನೂನು ಸಚಿವರಾಗಿರುವಂತ H.K. ಪಾಟೀಲ್ ಅವರು ಹೇಳಿದ್ದಾರೆ. ಸೊ ಇದರಲ್ಲಿ ಅವರು ಹೇಳ್ತಾ ಇರುವಂತದ್ದು ಗ್ರೇಟರ್ ಬೆಂಗಳೂರು ವಿಧೇಯಕ ಕೂಡ ವಾಪಸ್ ಆಗಿದೆ ಅನ್ನುವಂಥದ್ದು. ಅಂದ್ರೆ ಕೆಲವು ಕಾರಣಗಳನ್ನ ಕೇಳಿ, ವಿವರಣೆಯನ್ನ ಕೇಳಿ ಆ ಬಿಲ್ಲನ್ನ ವಾಪಸ್ ಮಾಡಲಾಗಿದೆ. ಇದು DCM D.K. ಶಿವಕುಮಾರ್ ಅವರು ಬಹಳ ಮಹತ್ವಾಕಾಂಕ್ಷೆಯ ಬಿಲ್. ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು, ಬೆಂಗಳೂರಿನ ಬೇರೆ ಲಂಡನ್ ಮಾದರಿಯಲ್ಲಿ, ಬೃಹನ್ ಮುಂಬೈ ಮಾದರಿಯಲ್ಲಿ ಬೆಂಗಳೂರನ್ನ ಡೆವಲಪ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೂಪುರೇಷೆಗಳನ್ನ ಇಟ್ಕೊಂಡು ಈ ಬಿಲ್ಲನ್ನ ತಂದಿದ್ರು. ಜೊತೆಗೆ ಈ ಬಿಲ್ಲು ಕೌನ್ಸಿಲ್ ನಲ್ಲೇ, ವಿಧಾನಸಭೆಯಲ್ಲಿ ಅಂಗೀಕಾರ ಆದ್ರೂ ಕೌನ್ಸಿಲ್ ನಲ್ಲೇ ಬಿಲ್ಲು ಬಿದ್ದು ಹೋಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಸಂದರ್ಭದಲ್ಲಿ ಇತ್ತು. ಆದ್ರೆ ಬಿಜೆಪಿ ವಿರೋಧ ಮಾಡಿದ್ರು ಕೂಡ ಆ ಬಿಲ್ಲು ಮೇಲ್ಮನೆಯಲ್ಲೂ ಕೂಡ ಪಾಸ್ ಆಗಿತ್ತು. ತದನಂತರ ರಾಜ್ಯಪಾಲರಿಗೆ ಬಿಲ್ಲನ್ನ ಕಳಿಸಲಾಗಿತ್ತು. ರಾಜ್ಯಪಾಲರಿಗೆ ವಿವರಣೆಯನ್ನ ಕೇಳಿ ವಾಪಸ್ ಕಳಿಸಿದ್ದಾರೆ. ಸೊ ಇದಕ್ಕೆ ಸರ್ಕಾರ ಮತ್ತೆ ವಿವರಣೆಯನ್ನ ಕೊಟ್ಟು ಯಾವ ಕಾರಣಕ್ಕಾಗಿ ನಾವು ಬಿಲ್ಲನ್ನ ತಂದಿದ್ದೇವೆ, ಮತ್ತೆ ಬಿಲ್ಲಿನಲ್ಲಿ ಏನೆಲ್ಲ ಅಂಶಗಳನ್ನ ಅಡಕ ಮಾಡಿದ್ದೇವೆ ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟು ಮತ್ತೊಮ್ಮೆ ರಾಜ್ಯಪಾಲರಿಗೆ ಆ ಬಿಲ್ಲನ್ನ ಕಳಿಸುವಂತ ಒಂದು ಸಾಧ್ಯತೆಗಳಿದೆ. ರಾಜ್ಯಪಾಲರು ತದನಂತರದಲ್ಲಿ ಬಿಲ್ಲನ್ನ ಓಕೆ ಮಾಡಬಹುದು, ಅಥವಾ ಮತ್ತೆ ಇನ್ನಷ್ಟು ಸ್ಪಷ್ಟೀಕರಣವನ್ನ ಕೇಳಿ ವಾಪಸ್ ಮಾಡಬಹುದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ರಾಜ್ಯಪಾಲರು ಬಿಲ್ಲನ್ನ ವಾಪಸ್ ಕಳಿಸಿದ್ದಾರೆ. ಬಿಲ್ಲು ಮತ್ತೆ ಸರ್ಕಾರ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಿ
ರಾಜ್ಯಪಾಲರು ಏನು ಕಾರಣಗಳನ್ನ ಕೇಳಿದ್ದಾರೆ ಅದರ ಬಗ್ಗೆ ವಿವರಣೆಯನ್ನ ಕೊಡಬೇಕಾಗತ್ತೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.